ಹಲೋ, ವಿ.ಕೆ. ವಾಸ್ತು ನಿಜ ವಾಸ್ತು ಚಾನೆಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಉತ್ತರ ಈಶಾನ್ಯದ ಬಗ್ಗೆ ಮೆಟ್ಟಲು ತೆಳಗೆ ರೂಮನ್ನು ನಿರ್ಮಿಸಿದರೆ ಯಾವ ರೀತಿಯನ್ನು ಮಾಡಿಕೊಳ್ಳಬೇಕೆಂದು ಹೇಳಿದ್ದೇನೆ. ನೀವು ತಿಳಿದುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ಈಗ ಅದೇ ರೀತಿಯಾಗಿ ಪೂರ್ವದ ಮುಂಬಾಗಿಲಿನ ಮನೆಗೆ ಸಾಮಾನ್ಯವಾಗಿ ಪೂರ್ವಾಗ್ನೇಯದಲ್ಲಿ ಮೆಟ್ಟಲುಗಳನ್ನು ಪೂರ್ವಾರ್ಧದಲ್ಲಿ ಮೆಟ್ಟಲುಗಳನ್ನು ನಿರ್ಮಿಸಿಕೊಂಡು ಅದರ ಕೆಳಗಡೆ ಸಾಮಾನ್ಯವಾಗಿ 195% ಅಲ್ಲಿ ಒಂದು ರೂಮನ್ನು ನಿರ್ಮಿಸಿದ್ದು ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಹಾಗೂ ಅದೇ ರೀತಿ ತಾವು ರೂಮು ನಿರ್ಮಿಸಿದರೆ ಅದು ಪೂರ್ವದ ಆಗ್ನೇಯ ಬೆಳೆದಂತಾಗುತ್ತದೆ ಮನೆ. ಅದಕ್ಕೆ ತಾವು ಮನೆ ನಿರ್ಮಿಸುವ ಕಾಲಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಿ ತಾವು ಪೂರ್ವ ಈಶಾನ್ಯದಲ್ಲಿ ಈಗಾಗಲೇ ಹಿಂದೆ ಹೇಳಿದಂತೆ ಪೂರ್ವ ಈಶಾನ್ಯದಲ್ಲಿ ತಮ್ಮ ಮನೆಗೆ ತಾಕಿದಂತೆ, ಅಂದರೆ ಚಾವಣಿಯಿಂದ ಬರಬೇಕಾದ್ದು ಸ್ಲ್ಯಾಬಿನೊಂದಿಗೆ ಬಂದು ಪೂರ್ವ ಈಶಾನ್ಯವನ್ನು ಬೆಳೆಸಿಕೊಂಡು, ಅಂದರೆ ಮೆಟ್ಟಲು ಎಷ್ಟು ಮನೆಯಿಂದ ಮುಂದಗಡೆ ಇದ್ದಾವೆ ಅದೇ ಲೈನಿಗೆ ಸೀದಾ ಪೂರ್ವ ಈಶಾನ್ಯದಲ್ಲಿ 2 ಪಿಲ್ಲರ್ಗಳನ್ನು ಬಾಗಿಲಿಗೆ ಅಡ್ಡ ಬರುವುದ ಹಾಗೆ, ಬಾಗಿಲಿಗೆ ಒಳಭಾಗದಲ್ಲಿ ಬರುವ ಹಾಗೆ ನೋಡಿಕೊಂಡು 2 ಪಿಲ್ಲರನ್ನು ನಿರ್ಮಿಸಿದ್ದಾದರೆ ಅದರ ದೋಷ ಬಹಳ ಕಡಿಮೆಯಾಗುತ್ತದೆ, ಇರುವುದಿಲ್ಲ. ಇದು ವಾಸ್ತು ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಈ ರೀತಿ ಮಾಡಿದ್ದೇ ಆದರೆ ತಮ್ಮ ಮನೆಗಳು ಒಳ್ಳೆಯ ಚೆನ್ನಾಗಿ ಅಲ್ಲಿ ಇರುವಂಥ ವಾಸಿಸುವ ಜನರು ಚೆನ್ನಾಗಿ ಇರುತ್ತಾರೆ, ಸುಖ ಜೀವನವನ್ನು ಅನುಭವಿಸುತ್ತಾರೆ. ಇನ್ನು ಒಂದು ವೇಳೆ ನೀವು ಆ ರೀತಿ ಪೂರ್ವ ಈಶಾನ್ಯದಲ್ಲಿ ಸಿಟ್ಔಟ್ ವಸಾರೆ ಪಡಸಾರೆಯನ್ನು ನಿರ್ಮಿಸಿದೆ, ಹಾಗೆ ಪೂರ್ವಾಗ್ನೇಯದಲ್ಲಿ ಮೆಟ್ಟಲು ತೆಳಗೆ ರೂಮನ್ನು ಕಟ್ಟಿ ಅದು ಟಾಯ್ಲೆಟ್ ರೂಮು ಯಾವುದು ಇತರಾದಿ ರೂಮುಗಳನ್ನು ಮಾಡಿದ್ದಾದರೆ ಅದು ಬಹಳ ದೋಷದಿಂದ ಇರುತ್ತದೆ. ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಅಂಥ ಮನೆಯಲ್ಲಿ ವಾಸಿಸುವರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವಿದ್ಯೆ ಬುದ್ಧಿ ಅಭಿವೃದ್ಧಿ ಎಂಬುದು ಶೂನ್ಯ ಇರುತ್ತದೆ. ಅದಕ್ಕೆ ತಾವು ಮನೆಯು ನಿರ್ಮಿಸುವ ಕಾಲಕ್ಕೆ, ಅಂದರೆ ಮನೆಗೆ ಸ್ಲ್ಯಾಬ್ ಹಾಕುವ ಕಾಲಕ್ಕೆ ಮೇನು ಸ್ಲ್ಯಾಬಿನಿಂದಲೇ ಈ ಮೆಟ್ಟಲು ಎಷ್ಟು ಮುಂದುಗಡೆ ಇರ್ತದೆ ಅದರ ನೇರವಾಗಿ ಅದರ ಅಳತೆಯ ಪ್ರಕಾರ ತಾವು ಪೂರ್ವ ಈಶಾನ್ಯದಲ್ಲಿ 2 ಪಿಲ್ಲರ್ ಬರುವ ಹಾಗೆ ಮಾಡಿದ್ದೇ ಆದರೆ ಅಲ್ಲಿ ತಮ್ಮ ದೋಷವು ಮುಕ್ತವಾಗುತ್ತದೆ ಎಂದು ನಾನು ಹೇಳುತ್ತೇನೆ. ಇದು ಬಹಳ ಎಚ್ಚರಿಕೆ ವಹಿಸಿ ಮೊದಲೇ ನೀವು ಸ್ಲ್ಯಾಬಿನಲ್ಲೇ ಮುಂದೆ ಪೂರ್ವ ಈಶಾನ್ಯ ಬೆಳೆಯುವ ಹಾಗೆ ಸಿಟ್ಔಟು ವಸಾರೆ ಪಡಸಾರೆ ನಿಮ್ಮ ಅಳತೆಗೆ ಅನುಗುಣವಾಗಿ ಮುಂಬಾಗಿಲಿನ ಮನೆಗೆ ಅಳತೆಗೆ ಅನುಗುಣವಾಗಿ ನೀವು ಮಾಡಿಕೊಂಡಿದ್ದೇ ಆದರೆ ಅಲ್ಲಿ ಎಂಥದೇ ರೂಮು ಇದ್ದರೆ ಅದಕ್ಕೆ ದೋಷ ತಗಲುವುದಿಲ್ಲ ಎಂದು ವಾಸ್ತುಶಾಸ್ತ್ರವು ಹೇಳುತ್ತದೆ. ಅದೇ ರೀತಿ ನೀವು ನಿಮ್ಮ ಮನೆಯನ್ನು ತಪ್ಪು ಮಾಡದೆ ನಿರ್ಮಿಸಿಕೊಂಡರೆ, ಒಂದು ವೇಳೆ ಅಚಾನಕ್ಕಾಗಿ ನೀವು ನಿರ್ಮಾಣ ಮಾಡಿದ್ದೇ ಆದರೆ ಅಲ್ಲಿ ಒಂದು ವೇಳೆ ಇದ್ದಿಲ್ಲ ಅಂದರೆ ಅದನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳಬೇಕೆಂದು ನಾನು ಹೇಳುತ್ತೇನೆ. ಆವಾಗ ಆ ಮನೆಯು ಪುನರ್ ನಿರ್ಮಾಣ ಮಾಡಿದ ಕಾಲಕ್ಕೆ ಅಲ್ಲಿಂದ ದೋಷ ಮುಕ್ತವಾಗುತ್ತದೆ. ಅದಕ್ಕೆ ತಾವು ಈ ವಿಡಿಯೋದಲ್ಲಿ ನಾವು ತಿಳಿಸಿದ ಹಾಗೆ ತಮ್ಮ ಮನೆಯು ಈ ರೀತಿ ಇದೆಯಾ ಎಂಬುದು ದೋಷದಿಂದ ಇದೆಯೋ, ಒಂದು ವೇಳೆ ಇದ್ದುದೇ ಆದರೆ ಆ ಮನೆಯಲ್ಲಿ ಮಕ್ಕಳಾಗಲಿ ಗಂಡು ಮಕ್ಕಳು ಅನಂತ ಚಟಗಳಿಗೆ, ಮನೆಯ ಒಡೆಯೂ ಸಹ ಚಟಗಳಿಗೆ, ಮನೆಯ ಒಡತಿಗೆ ಸಮಾಧಾನವಿರುವುದಿಲ್ಲ, ನಾನಾ ರೀತಿಯ ರೋಗಗಳು, ನಾನಾ ರೀತಿಯ ತೊಂದರೆಗಳು, ಆ ಮನೆಯ ಹೆಣ್ಣು ಮಕ್ಕಳು ಸರಿಯಾದ ವಿದ್ಯಾಭ್ಯಾಸ ಇಲ್ಲದೆ ತೊಂದರೆಯು, ಕೊಟ್ಟ ಮನೆಯಲ್ಲಿ ಸಹ ತೊಂದರೆಯು ಅನುಭವಿಸುತ್ತಾರೆ. ಇದು ಬಹಳ ಎಚ್ಚರಿಕೆಯಿಂದ ನೋಡಿ ತಾವು ಪೂರ್ವ ಆಗ್ನೇಯದಲ್ಲಿ ಒಂದು ರೂಮು ನಿರ್ಮಾಣ ಮಾಡಿದ್ದೇ ಆದರೆ ಸ್ಥಳದ ಅಭಾವದ ಕಾರಣ ಸಾಮಾನ್ಯವಾಗಿ 195 ಮಂದಿ ಮಾಡಿದ್ದು ನಾನು ನೋಡಿದ್ದೇನೆ. ಕಟ್ಟಡವನ್ನು ನೋಡಿದ್ದೇನೆ. ಸರಿ, ಕಟ್ಟಡ ನಿರ್ಮಿಸಿದ ಮೇಲೆ ಅದಕ್ಕೆ ಒಂದು ಪ್ರತಿಯಾದ ಉತ್ತರವೊಂದು ಇದ್ದೇ ಇದೆ. ಅದಕ್ಕೆ ಉತ್ತರ ಅಂದರೆ ಪೂರ್ವ ಈಶಾನ್ಯದಲ್ಲಿ ಒಂದು ಸಿಟ್ಔಟ್ ಚಾವಣೆ ಪಡಸಾರೆ ವಸಾರೆ
ಅವರವರ ಭಾಷೆಗೆ ಅನುಸಾರವಾಗಿ ಹೇಳುತ್ತಾರೆ. ಈ ರೀತಿ ಮಾಡಿ ಒಂದು 2 ಪಿಲ್ಲಾರನ್ನು ಮೇಲ್ಚಾವಣಿಯಿಂದಲೇ ಪಿಲ್ಲಾರ್ ಬರಬೇಕು. ಆವಾಗ ಅದು ದೋಷಮುಕ್ತವಾಗುತ್ತದೆ. ಇದು ತಪ್ಪದೆ ತಾವು ನೋಡಿ ಮಾಡಿಕೊಳ್ಳರೆಂದು ನಾನು ಹೇಳುತ್ತೇನೆ. ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಕಾಮೆಂಟ್ಸ್ ಮಾಡಿ, ಇತರರಿಗೆ ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕದವರ ಮನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ತಾವು ಹೇಳಿ. ಪ್ರತಿಯೊಬ್ಬರಿಗೂ ಇದು ಅವಶ್ಯವಾಗಿರುತ್ತದೆ. ಮನೆ ಎಂದರೆ ಮನೆಯೇ ಮಂತ್ರಾಲಯ. ಮುಖ್ಯವಾಗಿ ಸಾಮಾನ್ಯವಾಗಿ ಮನೆ ಗೆದ್ದು ಮಾರು ಗೆಲ್ಲು ಎನ್ನುತ್ತಾರೆ. ಮೊದಲು ನಮ್ಮ ಮನೆಗಳನ್ನು ನಾವು ಸ್ವಚ್ಛಂದವಾಗಿ ವಾಸ್ತು ಪ್ರಕಾರ ನಿರ್ಮಿಸಿದ್ದೇ ಆದರೆ ಮನುಷ್ಯನು ಮುನ್ನಡೆಯಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಎಂದು ಹೇಳಿ ನಾನು ಮತ್ತೆ ದಕ್ಷಿಣದ ಭಾಗದಲ್ಲಿ ಯಾವ ರೀತಿಯು ಮೆಟ್ಟಲು ಕೆಳಗೆ ಯಾವ ರೀತಿ ಇರಬೇಕು, ಇರಬಾರದು ಎಂಬ ವಿಷಯವನ್ನು ಕೂಲಂಕುಷವಾಗಿ ಹೇಳುತ್ತೇನೆ. ತಾವು ಮುಂದಿನ ವಿಡಿಯೋವನ್ನು ಗಮನಿಸಿ ವಿಸ್ತಾರವಾಗಿ ಕೇಳಿಕೊಂಡು ತಿಳಿದುಕೊಂಡು ನೀವು ನಿಮ್ಮ ಮನೆಯನ್ನು ನಿರ್ಮಿಸಿಕೊಳ್ಳೆಂದು ಹೇಳುತ್ತೇನೆ.